ಇನ್ನು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆ ಸಂಘರ್ಷ ಮಿತಿಮೀರಿ ವಾರಕ್ಕೊಬ್ಬರು ಇಬ್ಬರು ಬಲಿಯಾಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಅಂತೂ ದೊಡ್ಡ ಗಲಾಟೆ ಆಗಿತ್ತು ಈ ವಿಚಾರವಾಗಿ. ಆನೆ ದಾಳಿಗೆ ಮಹಿಳೆ ಬಲಿಯಾದಂತಹ ಪ್ರಕರಣ ಕಾಫಿನಾಡು ಕೊತ್ತ ಕೊತ್ತ ಅಂತ ಕುದಿತಾ ಇದೆ. ಹಾಗಾಗಿ ಇವತ್ತು ಶೃಂಗೇರಿ, ಕೊಪ್ಪ, ಎನ್.ಆರ್. ಪುರ ಬಂದ್ಗೆ ಕರೆ ಕೊಟ್ಟಿದ್ದರು. ಬಾಳೆಹೊನ್ನೂರಿನಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ನಡೆದಿದೆ. ಇವತ್ತು ಕಪ್ಪು ಪಟ್ಟಿ ಧರಿಸಿ ಹೋರಾಟಕ್ಕಿಳಿದಿದ್ದಾರೆ ಪ್ರತಿಭಟನಾಕಾರರು. ಅನೇಕ ಸಂಘಟನೆಗಳು ಸಪೋರ್ಟ್ ಮಾಡಿವೆ. ಹೋರಾಟಗಾರರ ಮೇಲಿನ ಲಾಠಿ ಚಾರ್ಜ್ಗೆ ಇವರೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆನೆ ಹಾವಳಿಗೆ ಶಾಶ್ವತ ಪರಿಹಾರ ಬೇಕು ನಮಗೆ ಅಂತ ಈ ಹೋರಾಟಕ್ಕೆ ರೈತ ಸಂಘದವರು, ಆಟೋ ಚಾಲಕರು, ಬಿಜೆಪಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಹೋರಾಟಗಳಂತೂ ನಡೀತಾ ಇದೆ. ಸರ್ಕಾರದ ವಿರುದ್ಧನೇ ಹೋರಾಟ ನಡೀತಾ ಇದೆ. ಶಾಶ್ವತ ಪರಿಹಾರ ಕಲ್ಪಿಸ್ಕೊಟ್ಟಿಲ್ಲ, ನಾವು ಹೋರಾಟ ಮಾಡ್ತಾ ಇದ್ರೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ, ಪೊಲೀಸರದು ದೌರ್ಜನ್ಯ, ಅರಣ್ಯಾಧಿಕಾರಿಗಳು ಸುಳ್ಳು ಹೇಳ್ತಾರೆ ಅಂತೆಲ್ಲ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಈ ಪ್ರೊಟೆಸ್ಟ್ ನಡೀತಾ ಇದೆ.